ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನಿವತ್ತು ನಿಮಗೆ ಬೇಬಿ ಆಲೂ ರೆಸಿಪಿನ ಹೇಗೆ ಮಾಡೋದು ಅಂತ ತೋರಿಸ್ಕೊಡಕ್ಕೆ ಬಂದಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಒಂದ್ಸತಿ ಈ ರೀತಿ ಮಾಡ್ಕೊತೀನಿ ನೋಡಿ. ನಡ್ರಿ ಹಾಗಾದರೆ ನೋಡ್ಕೊಂಬರೋಣ. ಮೊದಲಿಗೆ ಬೇಬಿ ಆಲೂನ ಎಲ್ಲ ಚೆನ್ನಾಗಿ ಕುದಿಸಿ ಇಟ್ಕೋಬೇಕು. ತುಂಬ ಜಾಸ್ತಿ ಏನು ಕುದಿಸ್ಕೊಳಕ್ಕೆ ಹೋಗಬೇಡಿ, ಆಮೇಲೆ ಒಡೆದೋಗ್ಬಿಡುತ್ತೆ. ಮೊದಲಿಗೆ ನಾನಿಲ್ಲಿ ಒಂದು 2 ಟೊಮೊಟೊ ಮತ್ತು ಒಂದು 2 ಈರುಳ್ಳಿನ ತೊಗೊಂಡಿದ್ದೀನಿ. ಮತ್ತು ಒಂದು 2 ಇಂಚು ಶುಂಠಿ, ಆಮೇಲೆ ಒಂದು 2 ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಮತ್ತು ಎಲ್ಲವನ್ನು ಹಾಕ್ಕೊಂಡು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸಿ ಮಾಡ್ಕೊಂಡಾದ್ಮೇಲೆ ಪೇಸ್ಟು ಈ ರೀತಿ ಇರಲಿ. ತುಂಬ ತರಕಾರಿಯಾಗಿ ರುಬ್ಕೊಳ್ಳೋಕೆ ಹೋಗಬೇಡಿ. ಆಮೇಲೆ ಫೈನ್ ಪೇಸ್ಟ್ ಆಗಬೇಕು ಅಂದಾಗ ನಮ್ಮ ಗ್ರೇವಿ ಚೆನ್ನಾಗಾಗತ್ತೆ. ಆಮೇಲೆ ಕುದಿಸಿ ಇಟ್ಕೊಂಡಿದ್ವಲ್ವ ಆ ಬೇಬಿ ಆಲೂನ ಇವಾಗ ಕಚ್ಚಾಕ್ತಾ ಇದ್ದೀನಿ. ಎಲ್ಲ ಆಲೂಗೂ ಈ ಥರ ಕಚ್ಚಾಕೊಂಡ್ಬಿಡಿ, ಮಸಾಲೆನ ಹೀರ್ಕೋಬೇಕು. ಸೊ ಹಾಗಾಗಿ ಇವಾಗ ಎಣ್ಣೆಲಿ ಅಂದರೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಬಿಸಿ ಮಾಡೋಕ್ಕಿಟ್ಟಿದ್ದೆ. ಇವಾಗ ಅದರೊಳಗಡೆ ನಾನು ಬೇಬಿ ಆಲೂನ ಹಾಕಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪು, ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ ಹಾಕಿ ಫ್ರೈ ಮಾಡ್ಕೊಳ್ಳೋದು. ನಾವೇನು ಎಗ್ ಫ್ರೈ ಮಾಡ್ಕೊತೀವಲ್ವ ಆ ಥರನೇ ಸೇಮು ಕಚ್ಚಾಕೊಂಡು ಈ ಥರ ಫ್ರೈ ಮಾಡಿಕೊಂಡು ಈ ಗ್ರೇವಿನ ಮಾಡಿಕೊಂಡ್ರೆ ಸಖತ್ತಾಗಿ ಬರುತ್ತೆ. ಅಂದರೆ ಆ ಮಸಾಲೆನ ಎಲ್ಲ ಹೀರ್ಕೊಳ್ಳುತ್ತೆ ಆಲೂ, ಆಮೇಲೆ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಕಚ್ಚಾ ಹಾಕೋದ್ರಿಂದ ಮಸಾಲೆನ ಹೀರ್ಕೊಳ್ಳುತ್ತೆ, ಅಂದರೆ ಸಪ್ಪಗಿರುತ್ತಲ್ವ ಆಲೂ. ಹಾಗಾಗಿ ಇವಾಗ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಒಂದು ಪ್ಲೇಟ್ಗೆ. ಎಲ್ಲ ಆಲೂನ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ನಾನು ಅದೇ ಪ್ಯಾನ್ಗೆ ಮತ್ತು ಎಣ್ಣೆ ಹಾಕಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕಿದ್ದೀನಿ. ನೋಡಿ, ಇವಾಗ ಕರಿಬೇವನ್ನ ಹಾಕ್ಕೊಳ್ಳೋಣ. ಕರಿಬೇವು ಮತ್ತು ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡಿದ ಮೇಲೆ ಇವಾಗ ರುಬ್ಬಿ ಇಟ್ಕೊಂಡಿದ್ವಲ್ವ ಆ ಮಸಾಲೆನ ಹಾಕ್ಕೊಂಬಿಡೋಣ. ಡೈರೆಕ್ಟಾಗಿ ಉಳಿದಿರ್ತಕ್ಕಂಥ ಮಸಾಲೆಗೆ ನೀರು ಹಾಕಿ ಆಮೇಲೆ ಹಾಕ್ಕೊಳ್ಳೋಣ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಣ್ಣೆಲೇ ಮಸಾಲೆನ ಹಾಕ್ಕೊಳ್ಳಿ. ನೀರು ಹಾಕಿ ಇವಾಗಲೇ ಎಣ್ಣೆಯಲ್ಲಿ ಹಾಕ್ಕೋಬೇಡಿ, ಯಾಕಂದರೆ ಇದು ಫ್ರೈ ಆಗಬೇಕು. ನಾವು ಇದನ್ನು ಹಸಿಯಾಗಿ ತೊಗೊಂಡಿದ್ವಲ್ವ, ಹುರಿದು ತೊಗೊಂಡಿಲ್ಲ. ಸೊ ಹಾಗಾಗಿ ಇವಾಗಲೇ ನೀರು ಹಾಕಿ ಸೇರಿಸ್ಕೊಳಕ್ಕೆ ಹೋಗಬೇಡಿ, ಲಾಸ್ಟಲ್ಲಿ ಸೇರಿಸೋಣ. ಇವಾಗ ನೋಡಿ, ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡೋಕ್ಕೆ ಬಿಟ್ಬಿಡೋಣ. ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಆಮೇಲೆ ಇವಾಗ ನೋಡಿ ಕುದೀತಾ ಇದೆ. ಇವಾಗ ಮತ್ತೆ ಮಸಾಲೆ ಹಾಕೋಣ. ಒಂದು 2 ಸ್ಪೂನು ಅಚ್ಕಾರದ ಪುಡಿ, 1.5 ಸ್ಪೂನ್ ಅಥವಾ 2 ಸ್ಪೂನು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ, ಆಮೇಲೆ 1 ಸ್ಪೂನು ಗರಂ ಮಸಾಲ, 1 ಸ್ಪೂನು ಕಿಚನ್ ಕಿಂಗ್ ಮಸಾಲ, ಆಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಿಶಿನವನ್ನು ಹಾಕಿ ಮತ್ತೆ ಫ್ರೈ ಮಾಡ್ಕೋಬೇಕು. ನಾನು ಆವಾಗಲೇ ಹೇಳ್ದಂಗೆ ಯಾವುದೇ ಮಸಾಲೆದು ಹಸಿ ವಾಸನೆ ಬೇಡ ಅಂತ. ಇವಾಗ ಇಷ್ಟೂ ಇವಾಗಲೇ ಏನಕ್ಕೆ ಹಾಕೋಬೇಕಂದ್ರೆ ಆ ಮಸಾಲೆನೂ ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ, ಆಮೇಲೆ ಫ್ರೈ ಆಗಿ ಎಣ್ಣೆ ಬಿಡ್ಕೊಳುತ್ತೆ ಅದು ಆಮೇಲೆ. ಸೊ ಹಾಗಾಗಿ ಎಲ್ಲ ಮಸಾಲೆನೂ ಎಣ್ಣೆಯಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಮುಚ್ಚಿ ಇಟ್ಟಿದ್ದೆ ಒಂದು 5 ನಿಮಿಷ. ಇವಾಗ ನೋಡಿ, ಕಲರ್ ಚೇಂಜ್ ಆಗಿದೆ. ನಿಮಗೆ ವ್ಯತ್ಯಾಸ ಗೊತ್ತಾಗ್ತಿರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಈ ಥರ ಈ ಗ್ರೇವಿ ಬೆಂದುಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಗ್ರೇವಿ ತಿನ್ನೋದಕ್ಕೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಈ ಗ್ರೇವಿ ಪರ್ಫೆಕ್ಟಾಗಿ ಬರಬೇಕು. ಯಾಕಂದರೆ ಈ ಥರ ಗ್ರೇವಿಲಿ ಅಡುಗೆ ಮಾಡೋದ್ರಿಂದ ನಮ್ಮ ಪೂರ್ತಿ ಅಡುಗೆ ಈ ಗ್ರೇವಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದು ಒಂದನ್ನು ನಾವು ಪರ್ಫೆಕ್ಟಾಗಿ ಮಾಡೋದಕ್ಕೆ ಕಲಿತ್ರೆ ನಮ್ಮ ಪೂರ್ತಿ ಅಡುಗೆ ಸೂಪರಾಗಿರುತ್ತೆ ಲಾಸ್ಟಿಗೆ ನಾವು ಟೇಸ್ಟ್ ಮಾಡುವಾಗ. ಇವಾಗ ನೋಡಿ, ಸ್ವಲ್ಪ ನೀರನ್ನ ನಾನು ಸೇರಿಸ್ಕೊತಾ ಇದ್ದೀನಿ. ಜಾಸ್ತಿ ಸೇರಿಸ್ಕೋಬೇಡಿ, ತುಂಬ ಗಟ್ಟಿನೂ ಬೇಡ, ತುಂಬ ತೆಳ್ಳಗೂ ಬೇಡ. ಈ ಹದಕ್ಕೆ ಇದ್ದರೆ ಸಾಕು. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಇಷ್ಟಿದ್ರೆ ಸಾಕು. ಇವಾಗ ನೋಡಿ, ಉಪ್ಪನ್ನ ಸೇರಿಸ್ಕೊಳ್ಳೋಣ. ಉಪ್ಪು ಮತ್ತು ಸಕ್ಕರೆನ ಹಾಕ್ಕೊತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಸ್ಪೂನು ಸಕ್ಕರೆನ ಹಾಕ್ಕೊಳ್ಳೇಬೇಕು. ನೋಡಿ, ನಾನು ಇವಾಗ ಸಕ್ಕರೆ ಹಾಕ್ಕೊಂಡೆ. ಮತ್ತು ಉಪ್ಪು ಮತ್ತು ಸಕ್ಕರೆನ ಕೊನೆಗೆ ಹಾಕ್ಕೋಬೇಕು. ಎಲ್ಲ ಮಸಾಲೆ ಫ್ರೈ ಆದಮೇಲೆ ಇವಾಗ ನಾನು ಫ್ರೈ ಮಾಡಿಟ್ಕೊಂಡಿರ್ತಕ್ಕಂಥ ಬೇಬಿ ಆಲೂನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಮತ್ತು ಸಕ್ಕರೆ ಹಾಕ್ಕೊಂಡ್ಮೇಲೆ ಆಲೂನ ಹಾಕ್ಕೊಳ್ಳಿ, ಮತ್ತು ಅದು ಎಲ್ಲವನ್ನು ಹೀರ್ಕೋಬೇಕಲ್ವ. ಸೊ ಹಾಗಾಗಿ ಇವಾಗ ಮತ್ತೆ ಒಂದು 5 ನಿಮಿಷ ಮುಚ್ಚಿಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ. ಚೆನ್ನಾಗಿ ಕುದ್ದು ಬರಬೇಕು. ಅದಕ್ಕೆ ಆವಾಗಲೇ ಹೇಳಿದ್ದು, ಜಾಸ್ತಿ ಆಲೂನ ಕುದಿಸ್ಕೋಬೇಡಿ. ಈ ಮೂಮೆಂಟಲ್ಲಿ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದು ಒಡಿತು ಅಂದರೆ ಚೆನ್ನಾಗಿ ಬರಲ್ಲ. ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ತುಂಬ ಚೆನ್ನಾಗಿ ಬೇಯಿಸ್ಕೋಬೇಕು. ಒಂದು 5 ನಿಮಿಷ ಮುಚ್ಚಿ ಇಟ್ಟರೆ ನಾವೇನು ನೀರು ಹಾಕಿದ್ವಲ್ಲ ಅದೆಲ್ಲ ಹೋಯಿತು. ಇವಾಗ ನೋಡಿ, ಈ ಥರ ಆಗಿದೆ ನಮ್ಮ ಬೇಬಿ ಆಲೂ ರೆಡಿ ಟು ಈಟ್.
ನನ್ನ ವಿಡಿಯೋನ ಮೊದಲನೇ ಸತಿಗೆ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಫಸ್ಟ್ ವ್ಯೂವರ್ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾನು ಹಾಕೋವಂಥ ವಿಡಿಯೋಸು ನಿಮಗೆ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಸೊ ಹಾಗಾಗಿ ನೋಡಿ, ನಮ್ಮ ಬೇಬಿ ಹಾಲು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.